ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಿತಿ ಮೀರಿದ ಸುದೀಪ್ ದರ್ಶನ್ ಫ್ಯಾನ್ಸ್ ವಾರ್. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಕದನ ನಡೀತಾ ಇದೆ. ಸುದೀಪ್ ಹಾಗೆ ದರ್ಶನ್ ಫ್ಯಾನ್ಸ್ ವಾರ್ ಮಿತಿ ಮೀರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೇ ಕಮೆಂಟ್ ಕದನ ನಡೀತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಕಮಿಷನರ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈ ಬಗ್ಗೆ ದೂರು ಕೂಡ ದಾಖಲಿಸಿದ್ದಾರೆ. ಕೆಟ್ಟ ಕಮೆಂಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ ವಿಜಯಲಕ್ಷ್ಮಿ. ನೋಡಿ, ಸುದೀಪ್ ಅವರೇನೋ ಹೇಳಿಕೆ ಕೊಟ್ರು, ಅದಾದ್ಮೇಲೆ ವಿಜಯಲಕ್ಷ್ಮಿ ಅವರೇನೋ ಹೇಳಿಕೆ ಕೊಟ್ರು. ಆದ್ರೆ ಈಗ ದರ್ಶನ್ ಹಾಗೆ ಸುದೀಪ್ ಫ್ಯಾನ್ಸ್ ಮಧ್ಯೆ ನಡೀತಾ ಇರುವಂತಹ ವಾರ್ ಯಾವ ಮಟ್ಟಿಗೆ ತಲುಪಿದೆ ಅಂತ ಅಂದ್ರೆ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಅದರ ಒಂದಷ್ಟು ಸ್ಕ್ರೀನ್ ಶಾಟ್ಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಕಮೆಂಟ್ ಹಾಕೋ ಮೂಲಕ, ಒಂದ್ ಕಡೆ ಇನ್ಬಾಕ್ಸ್ ಮಾಡೋ ಮೂಲಕ ಈ ರೀತಿ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ. 15ಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಐಡಿಯ ವಿರುದ್ಧ ದೂರು ದಾಖಲಾಗಿದೆ. 15 ಐಡಿ ಬಳಸಿ 150ಕ್ಕೂ ಹೆಚ್ಚು ಕೆಟ್ಟ ಕಮೆಂಟ್ಗಳನ್ನ ಈಗ ಕಮಿಷನರ್ ಮುಂದಿಟ್ಟಿದ್ದಾರೆ. ಸ್ಕ್ರೀನ್ ಶಾಟ್ ಸಮೇತವಾಗಿ ದೂರನ್ನ ದಾಖಲಿಸಿದ್ದಾರೆ ವಿಜಯಲಕ್ಷ್ಮಿ. 150ಕ್ಕೂ ಹೆಚ್ಚು ಕೆಟ್ಟ ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಅನ್ನ ವಿಜಯಲಕ್ಷ್ಮಿ ತೆಗೆದುಕೊಂಡಿದ್ದಾರೆ. ಈಗ ಕಮಿಷನರ್ ಅವರನ್ನ ಭೇಟಿಯಾಗಿದ್ರು, ದೂರನ್ನ ಕೂಡ ದಾಖಲಿಸಿದ್ದಾರೆ. ಈ ಹಿಂದೆ ನಟಿ ರಮ್ಯಾ ಕೂಡ ಇಂತಹದ್ದೇ ಒಂದು ಹೆಜ್ಜೆಯನ್ನ ಇಟ್ಟಿದ್ರು. ಕೆಟ್ಟ ಕಮೆಂಟ್ ಮಾಡಿ ಮಹಿಳೆಯರಿಗೆ ಈ ರೀತಿ ತೊಂದರೆಯನ್ನ ಕೊಡೋರ ವಿರುದ್ಧವಾಗಿ ಅವರು ಕೂಡ ಸಮರ ಸಾರಿದ್ರು. ಅವರ ವಿರುದ್ಧವಾಗಿ ಕ್ರಮ ಕೂಡ ಕೈಗೊಳ್ಳಲಾಗಿತ್ತು. ಯಾರ್ಯಾರು ಈ ರೀತಿ ಕೃತ್ಯವನ್ನ ಮಾಡಿದ್ರು ಅಂತವರ ವಿರುದ್ಧವಾಗಿ. ಈಗ ವಿಜಯಲಕ್ಷ್ಮಿ ಅವರಿಗೆ ಅಂಥವರ ಕಾಟ ಹೆಚ್ಚಾಗಿದೆ. ಒಂದ್ ಕಡೆ ಒಂದಷ್ಟು ಜನ ದರ್ಶನ್ ಫ್ಯಾನ್ಸ್ ಅಂತಾರೆ, ಸುದೀಪ್ ಫ್ಯಾನ್ಸ್ ಅಂತಾರೆ. ಹೌದು, ಆ ಫ್ಯಾನ್ಸ್ ಏನಿದ್ರು ಕೂಡ ಅವರ ಸಿನಿಮಾಗೆ ಬೆಂಬಲಿಸೋದು ಅಥವಾ ಅವರನ್ನು ಬೆಂಬಲಿಸೋದು ಆ ರೀತಿಯಲ್ಲಿ ಇರಬೇಕು. ಆದ್ರೆ ಈ ರೀತಿ ಕಮೆಂಟ್ಸ್ಗಳನ್ನ ಮಾಡೋ ಮೂಲಕವಾಗಿ ಮತ್ತೊಬ್ಬರ ತೇಜೋವಧೆ ಮಾಡೋದು, ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡೋದು ಈ ರೀತಿ ತಪ್ಪು ಅಂತ ಹೇಳಿ ಹೀಗಾಗಿ ವಿಜಯಲಕ್ಷ್ಮಿ ಇವತ್ತು ದೂರನ್ನ ದಾಖಲಿಸಿದ್ದಾರೆ. ಇನ್ನು ಕೆಟ್ಟ ಕಮೆಂಟ್ ಮಾಡಿದವರಿಗೆ ವಿಜಯಲಕ್ಷ್ಮಿ ತಿರುಗೇಟ್ ಕೊಟ್ಟಿದ್ದಾರೆ. ಎಲ್ಲಾ ಕ್ಲಾಸ್ ಫ್ಯಾನ್ಸ್ಗಳಿಗೆ ನಿಮ್ಮ ಮಟ್ಟವನ್ನ ಇಷ್ಟು ಬಹಿರಂಗವಾಗಿ ತೋರಿಸಿದ್ದಕ್ಕೆ ಧನ್ಯವಾದಗಳು. ಖಾತೆಗಳ ವಿರುದ್ಧ ಪೊಲೀಸ್ಗೆ ದೂರು ದಾಖಲಿಸಿದ್ದಾರೆ. ಇನ್ನು ಕಿರುಕುಳ ನೀಡೋದನ್ನ ಫ್ಯಾಂಡಮ್ ಅನ್ನೋದು ಸಾಧ್ಯವಿಲ್ಲ. ಕೀಳು ಭಾಷೆ ಬಳಸುವ ಕ್ಲಾಸಿ ಹುಡುಗಿಯರಿಗೆ ವಿಶೇಷ ಚಪ್ಪಾಳೆ. ಆಕಾಶದಿಂದ ಬಿದ್ದಂತಿರುವ ಕ್ಲಾಸಿ ಗಂಡಸರಿಗೆ ವಿವರಣೆ ಬೇಕಾಗಿಲ್ಲ. ನಾನು ಈ ವಿಚಾರವಾಗಿ ಮೌನವಾಗಿರುವವಳಲ್ಲ. ಪ್ರತಿಯೊಬ್ಬ ಮಹಿಳೆಯೂ ಗೌರವಕ್ಕೆ ಅರ್ಹಳು ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ನೀವು ವಿಜಯಲಕ್ಷ್ಮಿ ಅವರ ಪೋಸ್ಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿ ಪೋಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನೇನು ಹೇಳಿದ್ದಾರೆ ಅದರಲ್ಲಿ ಬನ್ನಿ ನೋಡೋಣ. ಸಾರ್ವಜನಿಕವಾಗಿ ನಿಮ್ಮ ಗುಣಮಟ್ಟವನ್ನ ಪ್ರದರ್ಶಿಸಿದ್ದಕ್ಕಾಗಿ ಎಲ್ಲಾ ಕ್ಲಾಸ್ ಅಭಿಮಾನಿಗಳಿಗೆ ಧನ್ಯವಾದಗಳು. ನಿಮ್ಮ ಮಾಹಿತಿಗಾಗಿ ಈ ಖಾತೆಗಳ ವಿರುದ್ಧ ಪೊಲೀಸ್ ದೂರುಗಳು ದಾಖಲಾಗಿವೆ. ಫ್ಯಾಂಡಮ್ ಹೆಸರಿನಲ್ಲಿ ಕಿರುಕುಳ ನೀಡಬಾರದು. ಕೀಳು ಭಾಷೆಯನ್ನ ಬಳಸುವ ಕ್ಲಾಸೆ ಹುಡುಗಿಯರಿಗೆ ಹಾಗೂ ತಾಯಂದಿರು ನಡವಳಿಕೆ ಮತ್ತು ಮೂಲಭೂತ ಸಭ್ಯತೆಯನ್ನ ಸಂಪೂರ್ಣವಾಗಿ ಬದಿಗಿಟ್ಟು ಆಕಾಶದಿಂದ ನೇರವಾಗಿ ಬಿದ್ದಂತೆ ವರ್ತಿಸುವ ಕ್ಲಾಸೆ ಹುಡುಗರಿಗೂ ವಿಶೇಷ ಚಪ್ಪಾಳೆ. ಇದ್ರ ಬಗ್ಗೆ ಯಾವುದೇ ವಿವರಣೆಯ ಅಗತ್ಯವಿಲ್ಲ. ನಾನು ಇದ್ರ ಬಗ್ಗೆ ಮೌನ ವಹಿಸುವವಳಲ್ಲ. ಇದು ನಿಮ್ಮ ದೈನಂದಿನ ಆಲೋಚನೆಗಳಾಗಿದ್ದರೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಇಂದು ಮುಂದಿನ ದಿನಗಳಲ್ಲೂ ಇದು ನನ್ನೊಬ್ಬಳ ಬಗ್ಗೆ ಮಾತ್ರವಲ್ಲ, ಬದಲಿಗೆ ಪ್ರತಿಯೊಬ್ಬ ಮಹಿಳೆಯೂ ಗೌರವಕ್ಕೆ ಅರ್ಹಳು ಎಂಬುದನ್ನು ನೆನಪಿಸುತ್ತೇನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೀನ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮಾಲ್ತೇಶ್, ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಈಗ ವಿಜಯಲಕ್ಷ್ಮಿ ಅವರು ಕಮೆಂಟ್ಸ್ ನ ವಿಚಾರವಾಗಿ ದೂರನ್ನ ದಾಖಲಿಸಿದ್ದಾರೆ. ಇನ್ನೊಂದ್ ಕಡೆ ಈಗ ಕೆಲವು ನಟಿಯರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅವ್ರು ಆ ರೀತಿ ಹೇಳಿಲ್ಲ, ಈ ರೀತಿ ಹೇಳಿಲ್ಲ ಅನ್ನುವಂತಹ ವಿಚಾರದಲ್ಲಿ ಮಾತುಗಳು ಬರ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ಜಗ್ಗೀನ್. ಮಧುಶ್ರೀ, ಪ್ರಮುಖವಾಗಿ ಏನಂತಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಈಗ ಒಂದಿತ್ತು ಏನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರ್ತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ದೊಡ್ಡ ಸಮಾಧಾನ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ ಏನಂತಂದ್ರೆ ಈಗ ಏನಂತಂದ್ರೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಹಿಂದೆ ಏನು ದರ್ಶನ್ ಅವರ ಅಭಿಮಾನಿಗಳು ದೂರು ಕೊಡ್ತಾ ಇದ್ರು, ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಶುರು ಮಾಡಿದ್ರು. ಆ ವಿಚಾರವಾಗಿ ರಮ್ಯಾ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿರುವಂತಹ ಬೆಳವಣಿಗೆ ನಡೆದಿತ್ತು. ಈಗ ಲಕ್ಷ್ಮಿ ಅವರು ಕೂಡ ಒಂದು ದೂರನ್ನು ಕೊಟ್ಟಿರ್ತಕ್ಕಂತಹ ಬೆಳವಣಿಗೆ ಆಗಿದೆ. ಸೊ ಪ್ರಮುಖವಾಗಿ ಏನಂತಂದ್ರೆ
ಇವತ್ತು ವಿಜಯಲಕ್ಷ್ಮಿ ಅವರು ತಮಗೆ ಬಂದಿರತಕ್ಕಂಥ ಅಶ್ಲೀಲ ಮೆಸೇಜ್ಗಳನ್ನ ಮತ್ತೆ ಸಂದೇಶಗಳನ್ನ ಒಟ್ಟು ಪಟ್ಟಿ ಮಾಡಿ ಒಂದು ಸಿಸಿಬಿ ಮುಖ್ಯಸ್ಥರಿಗೆ ದೂರು ಕೊಡುವಂತ ಪ್ರಯತ್ನ ಆಗಿದೆ. ಇತ್ತ ಸ್ಯಾಂಡಲ್ವುಡ್ ನಲ್ಲಿ ಕೂಡ ಒಂದಿಷ್ಟು ಆ ವಿಚಾರವಾಗಿ ಪರ ವಿರೋಧದ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಪೈರಸಿ ವಿಚಾರವಾಗಿ ಏನೇ ಇದ್ರು ಕೂಡ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಎಲ್ಲಾ ತಾರಗಳು ಒಂದಾಗಿರ್ಬೇಕು. ಬಟ್ ಆದ್ರೆ ಈ ರೀತಿ ಅಭಿಮಾನಿಗಳು ಅವರವರ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಮೆಸೇಜ್ ಮಾಡುವಂತದ್ದು, ಕಮೆಂಟ್ ಮಾಡುವಂತ ಸಂಸ್ಕೃತಿ ನಿಲ್ಬೇಕು ಅನ್ನೋ ರೀತಿಯಲ್ಲಿ ಈಗ ಅಂದ್ರೆ ರಕ್ಷಿತಾ ಅವ್ರು ಮಾತಾಡಿದ್ದಾರೆ, ಪ್ರೇಮ್ ಅವ್ರು ಮಾತಾಡಿದ್ದಾರೆ, ಜೊತೆಗೆ ಏನಂತಂದ್ರೆ ವಿನೋದ್ ರಾಜ್ ಅವರು ಮಾತಾಡ್ತಾ ಇದ್ದಾರೆ. ಸೊ ಹೀಗೆ ಪ್ರತಿಯೊಬ್ರು ಕೂಡ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೊಡುವಂತದ್ರ ಮುಖಾಂತರ ಒಂದು ತೆರೆ ಎಳುವಂತ ಪ್ರಯತ್ನಗಳೇನು ಆಗ್ತಾ ಇದೆ. ಬಟ್ ಆದರೆ ಈ ಕ್ಷಣಕ್ಕೂ ಕೂಡ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಇಲ್ಲಿಗೆ ನಿಲ್ಲಲ್ಲ, ಇದು ಒಂದು ರೀತಿ ಮುಗಿಯದ ಯುದ್ಧ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಸೊ ಇದು ನಂತರ ದಿನಗಳಲ್ಲಿ ನಾಳೆ ಕೂಡ 2 ಬಿಗ್ ಸ್ಟಾರ್ ಗಳ ಸಿನಿಮಾಗಳು ರಿಲೀಸ್ ಇದೆ. ಇದು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಮಧುಶ್ರೀ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ನಾವು ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ವಿಜಯಲಕ್ಷ್ಮಿ ಅವರು ಈಗಾಗಲೇ ಆಯುಕ್ತರಿಗೆ ದೂರನ್ನ ದಾಖಲಿಸಿದ್ದಾರೆ, ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ದಾರೆ. ಕೆಟ್ಟ ಕಮೆಂಟ್ಸ್ ಮಾಡುವಂತಹವರ ಈ ಒಂದು ಅವರ ವಿರುದ್ಧವಾಗಿ ದೂರನ್ನ ದಾಖಲಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಈಗ ವಿಜಯಲಕ್ಷ್ಮಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ದೂರಿನ ಅನ್ವಯ ಕೇಸ್ ಕೂಡ ದಾಖಲಾಗಿದೆ. ಸಿಸಿಬಿಯ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕೇಸನ್ನ ದಾಖಲಿಸಿದ್ದಾರೆ ವಿಜಯಲಕ್ಷ್ಮಿ ದೂರಿನ ಅನ್ವಯ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಯಾರ್ಯಾರು ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ, ಅವಹೇಳನಕಾರಿಯಾದ ಮೆಸೇಜ್ಗಳನ್ನು ಹಾಕಿದ್ದಾರೆ, ಅಂತಹವರ ವಿರುದ್ಧವಾಗಿ ಈಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿರುವುದು ಗೊತ್ತಾಗ್ತಾ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.